ಮೇಡಮ್ ನನ್ ಧ್ವನಿ ಕೇಳಿಸ್ಕೊಳ್ಳಿ, ನನ್ ಪ್ರಶ್ನೆ ಕೇಳಿಸ್ಕೊಳ್ಳಿ ಸೀಮಾ ಮೇಡಮ್. ಆಯ್ತು, ಕಂಪಾರಿಸನ್ ನೀವು ಮಾಡಿ ನಾನು ಬೇಡ ಅನ್ನೋದಿಲ್ಲ. ನಾನು ಕೂಡ ಅಶೋಕ್ ಗೌಡ್ರನ್ನು ಪ್ರಶ್ನೆ ಕೇಳಿದ್ದೀನಿ, ಹಾಗೆ ಜೆಡಿಎಸ್ ವಕ್ತಾರರಾದ ನಾಗೇಂದ್ರ ಬಾಬು ಅವ್ರಿಗೂ ಪ್ರಶ್ನೆ ಕೇಳಿದ್ದೀನಿ. ಬಟ್ ನನಗ್ ಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ. ನೀವು ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾಗಿ ನಿಮಗ್ ಸಮಾಧಾನ ಇದೆಯಾ? ಯು ಆರ್ ಅ ವುಮನ್. ಒಬ್ಬ ಮಹಿಳೆಗೆ ರಾಜೀವ್ ಗೌಡ ತೋರಿದ ವರ್ತನೆಗೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ ಸಮಾಧಾನ ಅನಿಸ್ತಾ ಇದೆಯಾ? ಇಷ್ಟೇ ಕ್ರಮ ನೋಡಿ ಸ್ಮಿತಾ ಅವರೇ, ನೋಡಿ, ಫಸ್ಟ್ ಆಫ್ ಆಲ್ ಆಸ್ ಎ IAS ಆಫೀಸರ್ ಕಾಲ್ ರೆಕಾರ್ಡ್ ಮಾಡಿ ಇಷ್ಟೊಂದು ಅನ್ಅಫಿಷಿಯಲ್ ಆಗಿ ಬಿಹೇವ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಇಲಾಖೆಗೆ ಇದು ಪಾರ್ಲಿಮೆಂಟ್ ನೀಚ ಪದಗಳನ್ನ ಹೇಳಿದ್ರು, ಅದನ್ನೆಲ್ಲ ಯಾರಿಗೂ ಗೊತ್ತಿಲ್ವಾ? ಅವ್ರನ್ನ ಏನು ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಕೇಳಕ್ಕಿಂತ ಮುಂಚೆ ರವಿಕುಮಾರ್ ಆಗಿರ್ಬಹುದು, ಚೀಫ್ ಸೆಕ್ರೆಟರಿಗೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ ಸೀಮಾ ಮೇಡಮ್? ಕಾಂಗ್ರೆಸ್ ಪಕ್ಷದ ಕ್ರಮದ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ? ರಾಜುಗೌಡ್ರ ಬಗ್ಗೆ ಕೇಳ್ತಾ ಇರೋದು, ರಾಜುಗೌಡ್ರ ಬಗ್ಗೆ ಪ್ರಶ್ನೆ ಮಾಡಿ. ರಾಜುಗೌಡ್ರನ್ನ ಕಾಂಗ್ರೆಸ್ ಪಕ್ಷ ಸಮರ್ಥನೆ ಮಾಡ್ಕೊಂತಾ ಇದೆಯಾ? ಇವತ್ತು ಒಬ್ಬ ಐ ಆಮ್ ಪರ್ಸನಲಿ ಶಾಕ್ಡ್. ಜರ್ನಲಿಸ್ಟ್ ಗಳಿಗೆ ಅದರಲ್ಲೂ ಡಿಬೇಟ್ ಅಲ್ಲಿ ಕೂತಾಗ ಒಂದೇ ನಿಮಿಷ ಮೇಡಮ್, ಪರ್ಸನಲ್ ಒಪಿನಿಯನ್, ಪರ್ಸನಲ್ ಫೀಲಿಂಗ್ಸ್ ನ ಆಚೆ ಹಾಕಬಾರ್ದು ಅನ್ನೋದು ಅನ್ಟೋಲ್ಡ್ ರೂಲ್. ಬಟ್ ಐ ಆಮ್ ಪರ್ಸನಲಿ ಶಾಕ್ಡ್. ಒಬ್ಬ IAS ಅಧಿಕಾರಿ ಫೋನ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದು ಅನ್ಪ್ರೊಫೆಷನಲ್ ಬಿಹೇವಿಯರ್. ಒಪ್ಕೊಳ್ಳೋಣ ಸರ್, ಇರಬಹುದು. ರೆಕಾರ್ಡ್ ಮಾಡ್ಕೊಳ್ದರೆ ಆಚೆ ಬಿಟ್ಟಿದ್ದಿದ್ರೆ, ಆಚೆ ಬಿಡ್ದಲೆ ಹೋಗಿದ್ದಿದ್ರೆ ಈ ಪ್ರಕರಣ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಸಿನಿಮಾ ಮೇಡಮ್ ಈಗ ಈಗಿನ ಕಾಲದಲ್ಲಿ ಒಬ್ಬ ಸಾರ್ವಜನಿಕ ಸೇವೆಯಲ್ಲಿ ಅಧಿಕಾರಿ KS ಆಗ್ಲಿ IAS ಆಗ್ಲಿ ಪೊಲೀಸರಾಗ್ಲಿ ಎಷ್ಟು ಕಷ್ಟ ಗೊತ್ತಾ? 1000 ಫೋನ್ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ. ನಾಳೆ ಏನು ಕ್ರಮ ತಗೊಳಕ ಅದಕ್ಕೆ ರೆಕಾರ್ಡ್ ಮಾಡೋದು ಮುಖ್ಯ ಆಗುತ್ತೆ. ಅದ್ರಲ್ಲೂ ಮಹಿಳಾ ಅಧಿಕಾರಿಗಳು ಸಾಕ್ಷಿ ಇನ್ನೊಂದೇನಾಗಿದೆ ಅಂದ್ರೆ ಒಂದೇ ಒಂದು ಹೇಳ್ತಾ ಸೇರಿಸ್ತಾ, ನಾವು ಅನೇಕ ಜನ ರಾಜಕಾರಣಿಗಳ ಮನೆಗೆ ಹೋಗ್ತೀವಿ ಸರ್. ಅವರು ಕೆಲವು ರಾಜಕಾರಣಿಗಳ ಹೆಸರು ತಗೊಳ್ಳಲ್ಲ, ಯಾವ್ದು ಒಂದಷ್ಟು ಜನ ಇದ್ದಾರೆ, ಕೆಟ್ಟ ಪದಗಳಲ್ಲಿ ಅಧಿಕಾರಿಗಳನ್ನ ನಿಂದನೆ ಮಾಡ್ತಕ್ಕಂಥದನ್ನ ನಾವು ನೋಡಿದ್ದೇವೆ. ಕೆಟ್ಟ ಪದಗಳು. ಆಮೇಲೆ ಆಗ ಎಷ್ಟು ಮುಜುಗರ ಆಗ್ಬಿಡ್ತಿತ್ತು ಅಂದ್ರೆ, ಯಾಕೆ ರಾಜಕಾರಣಿಗಳು ನಮಗೆ ಸರ್ಕಾರಿ ನೌಕರರ ಬಗ್ಗೆ ವಾಕಲಿಕೆ ಬರಬೇಕು, ಅಷ್ಟು ಕೆಟ್ಟ ಪದಗಳಲ್ಲಿ ಬೈದಿದ್ದಾರೆ. ಬಹಳ ಮುಖ್ಯವಾದ ಪಾಯಿಂಟ್ ಸರಿಪಡಿಸ್ಕೊಳ್ತೀವಿ. ಈಗ ಏನಾಗಿದೆ ಅಂದ್ರೆ, ನೀವು ಹೇಳಿದ್ರಲ್ಲ ಪಕ್ಷ ಕ್ರಮ ತಗೊಂಡಿದೆ, ಸಸ್ಪೆಂಡ್ ಮಾಡಿದೆ. ಪಕ್ಷ ಕ್ರಮ ತಗೊಳ್ಳೋದಲ್ಲ ರೀ, ಪಕ್ಷದ ನೀವು ಸಸ್ಪೆನ್ಷನ್ ಇತ್ಯಾದಿ ಕ್ರಮ ಯಾವಾಗ ತಗೋಬೇಕು? ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾಗ. ದಿಸ್ ಇಸ್ ಎ ಕ್ರಿಮಿನಲ್ ಆಕ್ಟ್. ಯು ಶುಡ್ ಪುಟ್ ಪ್ರೆಷರ್ ಆನ್ ದ ಪೊಲೀಸ್ ಟು ಟೇಕ್ ಆಕ್ಷನ್. ಯು ಆರ್ ಇನ್ ಗವರ್ಮೆಂಟ್. ನೀವು ಸರ್ಕಾರದಲ್ಲಿದ್ರೆ ಮತ್ತೊಂದು ಕೂತ್ಕೊಂಡು ಹಿಂದೆ ಸಿಟಿವಿ ಮಾಡಿಲ್ವಾ, ಹಿಂದೆ ಪ್ರಜ್ವಲ್ ರೇವಣ್ಣ, ಅದು ನಿಮ್ಗೆ ತಗೊಂಡ್ ಮಾಡೋದು. ದಟ್ ಇಸ್ ನಾಟ್ ಆಫ್ ಎ ಕನ್ಸರ್ನ್. ಅದಕ್ಕೆ ಅದು ಆ ಕ್ರಮ ತಗೊಳ್ಬೇಕು. ನೀವು ಪ್ರಜ್ವಲ್ ರೇವಣ್ಣ ಮೇಲೆ ನೀವೇ ಕ್ರಮ ತಗೋಬೇಕು, ಸಿಟಿವಿ ಮೇಲೆ ನೀವೇ ಕ್ರಮ ತಗೋಬೇಕು, ರಾಜೀವ್ ಗೌಡ ಮೇಲೆ ನೀವೇ ಕ್ರಮ ತಗೋಬೇಕು. ಅದು ಬಿಟ್ಟು ಸಸ್ಪೆಂಡ್ ಮಾಡಿದ್ರೆ ಅಂದ್ರೆ ಏನಾದ್ರು ಅದರ ಅರ್ಥ? ಬಟ್ ಇಲ್ಲಿ ಪಾಲಿಟಿಕ್ಸ್ ಬೇರೆ ತರ ವರ್ಕ್ ಆಗ್ತದೆ ಸರ್. ಇವರು ಶ್ರೀನಿವಾಸ್ ಅವರು ಲೋಕಲ್ನವರು, ಹಾಗಾಗಿ ಅವರಿಗೆ ಹೆಚ್ಚಿಗೆ ಮಾಹಿತಿ ಇರ್ಬೋದೇನೋ ಅಂತ ಕೇಳ್ತಿದ್ದೀನಿ. ಒಬ್ಬ ಸಚಿವರಿಗೆ ರಾಜೀವ್ ಗೌಡ ಮೇಲೆ ಆಕ್ಷನ್ ಆಗ್ಬೇಕಂತೆ ಸರ್, ಇನ್ನೊಬ್ಬ ಸಚಿವರಿಗೆ ಆಕ್ಷನ್ ಆಗಬಾರ್ದಂತೆ. ಅಂದ್ರೆ ಒಂದೇ ಪಕ್ಷದ ಸದಸ್ಯರು ಈ ಭಿನ್ನಾಭಿಪ್ರಾಯ ಒಬ್ಬ ವ್ಯಕ್ತಿ ಮೇಲೆ ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಇದು ನಿಜಾನ ಇಲ್ವಾ ಅದು ನಮಗೆ ಗೊತ್ತಿಲ್ಲ. ಸಿಕ್ಕ ಮಾಹಿತಿಯನ್ನು ನಿಮಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. MC ಸುಧಾಕರ್ ಅವ್ರು ಅರೆಸ್ಟ್ ಮಾಡಿ ಅಂತಾರಂತೆ, ಮುನಿಯಪ್ಪನವ್ರು ಅರೆಸ್ಟ್ ಮಾಡಬೇಡಿ ಅಂತಾರಂತೆ. ನಿಜಾನ ಇದು? ಇಲ್ಲ, ಖಂಡಿತ ಇದು ಒಂದ್ ಕಡೆ ನಿಜ. ಯಾಕೆಂದ್ರೆ ಅಲ್ಲಿ ಕ್ಷೇತ್ರದಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಇತ್ತೀಚೆಗೆ ಒಂದು CM ಕಾರ್ಯಕ್ರಮ ಆಗುತ್ತೆ ಶಿಲ್ಘಟ್ಟದಲ್ಲಿ. ಆವತ್ತೊಂದು ದೊಡ್ಡ ಅಲ್ಲಿ ಬ್ಯಾನರ್ ಎಂಟ್ರೆನ್ಸ್ ಅಲ್ಲಿ ಒಂದು ಬ್ಯಾನರ್ ವಿಚಾರದಲ್ಲಿ ಈ ಸಚಿವರಾದಂತ ಸುಧಾಕರ್ ಅವ್ರಿಗೂ ರಾಜೀವ್ ಗೌಡ್ರಿಗೆ ಅಲ್ಲೇನೆ ಪ್ರಾರಂಭ ಆಗಿರುತ್ತೆ. ಆ ಪರ್ಮಿಷನ್ ಅನ್ನ ತಗೊಂಡಿರ್ತಾರೆ, ಅನುಮತಿಯನ್ನ. ಈಗ ಯಾರೋ ಅಮೃತ ಅವರ ಕಡೆಯಿಂದ ಪರ್ಮಿಷನ್ ತಗೊಂಡು ಹಾಕ್ಬಿಟ್ಟಿರ್ತಾರೆ. ಇವ್ರಿಗೇನಿರುತ್ತೆ ಅಂದ್ರೆ ದೊಡ್ಡ ಆರ್ಚ್ ಮಾಡಬೇಕು, ಇಲ್ಲಿ ಬೇರೆ ತರ ಒಂದು ಪ್ಲಾನ್ ಇರುತ್ತೆ. ಅಲ್ಲಿ ಇವರಿಬ್ಬರಲ್ಲೂ ಮನಸ್ತಾಪ ಬರುತ್ತೆ.
ಅದಾದ್ಮೇಲೆ ತೆರವು ಮಾಡ್ತಾರೆ. ಈಗ ಯಾರು ಸುಧಾಕರ್ ಏನು ಸಚಿವರು ಯಾರಿದ್ದಾರೆ ಅದನ್ನ ತೆರವು ಮಾಡಿಸ್ತಾರೆ. ತೆರವು ಮಾಡಿಸಿದಾಗ ಏನಾಗುತ್ತೆ, ಆವತ್ತಿಂದ ಅವಳು ಒಳಗಡೆ ಅವರಿಗೆ ಒಂದು ಬೇರೆ ತರ ದ್ವೇಷ ಶುರುವಾಗಿರುತ್ತೆ ಸಚಿವರ ಮೇಲೆ, ರಾಜೀವ್ ಗೌಡನ್ಗೆ. ಅದನ್ನೇ ಅವರು ಹೇಳಿದ್ದಾರೆ. ಅವನ ಬಂದ್ ಕಿತ್ತಾಗ್ದ ಆಡಿಯೋದಲ್ಲಿ ಕೂಡ ನೀವು ಕೇಳಿಸ್ಕೋಬಹುದು. ಅವನ್ಯಾರೋ ಬಂದ್ ಕಿತ್ತಾಗ್ದ ಶಾಸಕರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಗೌರವಾನ್ವಿತ ಶಾಸಕರು ಯಾರೇ ಪಕ್ಷ ಯಾವುದೇ ಇರ್ಲಿ ಅವ್ರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾರೆ. ಮತ್ತೆ ಒಂದು ಸಚಿವರು ಅವ್ರದೇ ಪಕ್ಷದ ಸಚಿವರ ಬಗ್ಗೆನೂ ಕೂಡ ತುಂಬಾ ಕೆಟ್ಟದಾಗಿ ಅಂದ್ರೆ ಹೆಸರು ಬಳಸ್ತಿದ್ರು ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಅದಾದ್ಮೇಲೆ ನೀವು ಇನ್ನೊಂದು ಕೇಳಿಸ್ಕೋಬೇಕಾಗುತ್ತೆ. ಒಂದ್ ನಿಮಿಷ ಹೇಳಿ ಮೇಡಮ್, ನಾನು ಮಾತು ಕಂಪ್ಲೀಟ್ ಆಗಿಲ್ಲ. ಈಗ ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ರೆಕಾರ್ಡ್ ಮಾಡೋದ್ರ ಬಗ್ಗೆ ಹೇಳುದು IAS ಅಧಿಕಾರಿ ಅಂದ್ರೆ ಇವತ್ತು ರೆಕಾರ್ಡ್ ಮಾಡಿಲ್ಲ ಅಂದಿದ್ರೆ ಅವ್ರ ಪರಿಸ್ಥಿತಿ ಈ ತರ ಎಷ್ಟು ಅಧಿಕಾರಿಗಳು ನೊಂದಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ SP ಅವರೊಂದು ಮಾತು ಹೇಳಿದ್ರು, ನಟೋರಿಯಸ್ ಅನ್ನೋ ಒಂದು ಪದ ಬಳಸಿದ್ದಾರೆ. ಇದನ್ನ ಗಮನಿಸಬೇಕಾಗುತ್ತೆ. ಒಬ್ಬ SP ನಟೋರಿಯಸ್ ಪದ ಬಳಸ್ತಾರೆ ಅಂದ್ರೆ ಎಷ್ಟು ಕ್ರಿಮಿನಲ್ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗಿರುತ್ತೆ. ಪೊಲೀಸರು, ನಮ್ಮ ಕರ್ನಾಟಕದ ಪೊಲೀಸರ ಮೇಲೆ ನಾನು ಕನ್ನಡಿಗನಾಗಿ ನನಗೆ ಗೌರವ ಇದೆ. ನಮ್ಮ ಪೊಲೀಸರ ಶಕ್ತಿ ಬಗ್ಗೆ ಗೊತ್ತಿದೆ. ಯಾವುದೋ ಒತ್ತಡಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಭಾವಿ ನಾಯಕರ ಒತ್ತಡಕ್ಕೆ ಅವರು ಕೈಪಟ್ಕೊಂಡು ಕೂತ್ಕೊಂಡಿರ್ಬೋದು. ಇವತ್ತು ಹೇಳಿ ವಿದೇಶದಲ್ಲಿ ಅನೇಕ ಪ್ರಕರಣಗಳಲ್ಲಿ ವಿದೇಶದಲ್ಲಿರೋನ್ನ ಅರೆಸ್ಟ್ ಮಾಡಿರುವಂತ ಪೊಲೀಸರು ಇವತ್ತು ಕರ್ನಾಟಕದಲ್ಲಿರೋ ಯಾರೋ ಒಬ್ಬ ಪುಡಂಗಿನ ಒಬ್ಬ ರೌಡಿನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ವಾ ನಮ್ಮ ಪೊಲೀಸರ ಕೈಲಿ? ನೀವು ಆರ್ಡರ್ ಮಾಡಿ ಇವತ್ತು 24 ಗಂಟೆಯಲ್ಲಿ ಪೊಲೀಸರು ಹಿಡಿತಾರೆ ಅನ್ನೋ ಆಯ್ತು, ಅವ್ರದ್ದು ಬಿಡಿ ಸೀಮಾ ಮೇಡಮ್ ಆಯ್ತು ಅವ್ರದ್ದು ಬಿಡಿ ಸೀಮಾ ಮೇಡಮ್. ರಾಜ್ಯದ ಜನರು ವೋಟ್ ಹಾಕಿ ಗೆಲ್ಸಿರೋದು ಕಾಂಗ್ರೆಸ್ ಪಕ್ಷವನ್ನ, ಸರ್ಕಾರ ನಡೆಸ್ತಾ ಇರೋದು ಕಾಂಗ್ರೆಸ್ ಪಕ್ಷ, ಹೋಮ್ ಮಿನಿಸ್ಟರ್ ಇರೋರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದವರು. ಇಷ್ಟೆಲ್ಲ ಗುರುತರವಾದ ಜವಾಬ್ದಾರಿ ಇರುವಾಗ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಿದೆ, ಸರ್ಕಾರ ಏನ್ ಮಾಡ್ತಿದೆ, ಗೃಹ ಇಲಾಖೆ ಏನ್ ಮಾಡ್ತಿದೆ, ಇದನ್ನು ಉತ್ತರ ಕೊಡ್ಬೇಕಲ್ಲ. ಆಯ್ತು, ಬಿಜೆಪಿಯವರು ಸರಿಯಾಗಿ ಆಡಳಿತ ನಡೆಸಲಿಲ್ಲ, ಅದಕ್ಕೆ ಜನ ಮನೇಲಿ ಕೂರಿಸಿದ್ದಾರೆ. ಈಗಿರೋದು ನೀವು, ನಿಮ್ಮ ಪಕ್ಷದವರು ನೀವೇನ್ ಮಾಡ್ತಿದ್ದೀರಿ, ಜನ ನೋಡ್ತಿದ್ದಾರೆ. ನಿಮ್ಗೆ ಬಹುಮತ ಸರ್ಕಾರ ಕೊಟ್ಟಿದಾರಲ್ಲ, ಏನ್ ಮಾಡ್ತಾ ಇದ್ದೀರಿ? 6 ತಿಂಗಳಲ್ಲಿ ನಮ್ಮ ಕಚೇರಿ ರಸ್ತೆ 6 ತಿಂಗಳಿಗೆ 4 ಬಾರಿ ಡಿಬೇಟ್ 2 ಅವರ್ ಆಗುತ್ತೆ ಸರ್. ಸದ್ಯಕ್ಕೆ ಇದನ್ನ ಮಾತಾಡೋಣ. ರಾಜೀವ್ ಗೌಡ ನಡೀತಾ ಇದ್ದೀವಿ, ಯೋಚನೆ ಮಾಡಬೇಡಿ ನೀವು ಅದ್ರ ಬಗ್ಗೆ. ನಿಮ್ಗಿಂತ ಚೆನ್ನಾಗಿ ಸುವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಿಜೆಪಿ ಇಟ್ಕೊಂಡು ಹಿಂದೂಗಳ ಹತ್ಯೆ ಆಗ್ತಾ ಇತ್ತು, ಇವತ್ತು ಕಾಂಗ್ರೆಸ್ ಇಂದ ಹಿಂದೂಗಳ ಹತ್ಯೆ ಆಗ್ತಾ ಇಲ್ಲ. ಬಿಜೆಪಿ ಕಾಲದಲ್ಲಿ ಎಷ್ಟು ಹೆಣ್ಮಕ್ಳು ಅತ್ಯಾಚಾರ ಮಾಡ್ಕೊಂಡು ಬನ್ನಿ. ನೀವು ಯಾವ್ದು ಬಂದು ಒಬ್ಬರಿಗೆ ಒಂದು ನೋಟಿಸ್ ಮಾಡಿಲ್ಲ, ಒಬ್ಬರಿಗೆ ಸಸ್ಪೆಂಡ್ ಮಾಡಿಲ್ಲ. ನೀವು ಕ್ರಮ ತಗೋಬಹುದು, ಇಲ್ಲಿ ಬರ್ತೀರಾ ಅನ್ನೋದು ಗೊತ್ತಾಗಲ್ಲ ನನ್ಗೆ. ಮೇಡಮ್ ನೀವು ಕ್ರಮ ಕೈಗೋಬಹುದು, ನೋಟಿಸ್ ಹಾಕಿ ಸರ್ಕಾರದ ಕ್ರಮಣ ತಗೋಬಹುದು, ಅರೆಸ್ಟ್ ಮಾಡಬಹುದು, ಜೈಲಿಗೆ ಹಾಕಬಹುದು. ಈಗ ನೀವು ಬಂದಿದ ತಕ್ಷಣ ನೀವು ಕೂಡಲೇ ಅವತ್ತು ಸಸ್ಪೆಂಡ್ ಮಾಡಿದ್ರೆ ಕ್ರಮ ತಗೊಂಡಿದ್ರೆ ಆಗ್ತಿತ್ತು. ಅವರೇ ಶಾಸಕರಲ್ಲ, ಸಚಿವರಲ್ಲ. ಬೀದಿನಲ್ಲಿ ಬಟ್ಟೆ ಹರಿದಾಗ ನಿಮ್ಮ ಸರ್ಕಾರ. ಸಾರಿ ಸೀಮಾ ಮೇಡಮ್, ನಿಮ್ ವಾಯ್ಸ್ ಸರಿಯಾಗಿ ತಲುಪ್ತಾ ಇಲ್ಲ. ನಾನು PCR ಗೆ ರಿಕ್ವೆಸ್ಟ್ ಮಾಡ್ತೀನಿ, ಸಾಧ್ಯ ಆದ್ರೆ ಅದನ್ನ ಫಿಕ್ಸ್ ಮಾಡಿ ಅಂತ ಹೇಳಿ.